ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಷನ್ ಬನಟ್ಟಿಗೆ ಸ್ವಾಗತ. ಇಲ್ಲಿ ನಿಮಗೆ ಲಿಖಿತ ಹಾಗೂ ದೈಹಿಕ ಪರೀಕ್ಷಾ ತರಬೇತಿಯನ್ನು ನೀಡಲಾಗುವುದು. ಇದುವರೆಗೆ ಕೆಲವೇ ದಿನಗಳಲ್ಲಿ 134ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಯಶಸ್ವಿಯನ್ನು ಕಂಡಿದ್ದು ನಮಗೆ ಬಹಳ ಸಂತಸ ತಂದುಕೊಟ್ಟಿದೆ. MEG ಸೆಂಟರ್ನಲ್ಲಿ ನಡೆದಿರ್ತಕ್ಕಂಥ ಸೋಲ್ಜರ್ ಕ್ಲರ್ಕ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ, ಯಾರು GD ಇದ್ದೀರಿ, ಯಾರು ಟ್ರೇಡ್ ಇದ್ದೀರಿ, ಯಾರು ಟೆಕ್ನಿಕಲ್ ಇದ್ದೀರಿ, ಯಾರು ಕ್ಲರ್ಕ್ ಇದ್ದೀರಿ, ಇದು ಎಲ್ಲರಿಗೂ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟು. ಯಾಕಂತಂದರೆ GK, ಸೈನ್ಸು, ಮ್ಯಾಥ್ಸು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಬಂದಿರ್ತವೆ. ಅದಕ್ಕಾಗಿ ಇದು ಕ್ಲರ್ಕ್ದಿದೆ, ನಾವು GD ಅವ್ರು ಮಾಡಬಾರ್ದು, ನಾವು GD ಅವ್ರದ್ದು ನಾವು ಇದು ಟ್ರೇಡ್ದವ್ರು ಮಾಡಬಾರ್ದು ಅನ್ನೋದು ತಪ್ಪಾಗ್ತದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಕಾಮನ್ ಆಗಿ ಮ್ಯಾಥ್ಸು, ಸೈನ್ಸು ಮತ್ತು GKಯನ್ನು ನೀವು ನೋಡ್ಕೊಳ್ಳೇಬೇಕು. ಹಾಗಾದರೆ ಇನ್ನೇಕೆ ತಡ, ನಾವು ಬೇಗನೆ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಟೈಮ್ ನಿಮ್ಗೆ ಎಷ್ಟು ಇರ್ತದೆ ಅಂದರೆ 60 ಮಿನಿಟ್ ಟೈಮ್ ಇರ್ತದೆ. ಆ 60 ಮಿನಿಟಲ್ಲೇ ನೀವು 200 ಅಂಕಗಳನ್ನು ಆರಾಮ್ಸಾಗಿ ಪಡೆದುಬಹುದು. ಹೇಗಂತಂದರೆ, ನೀವು ಪಾಸ್ ಆಗಬೇಕಾದ್ರೆ 80 ಮಾರ್ಕ್ಸನ್ನು ಪಡೆದುಕೊಳ್ಬೇಕು. 80 ಮಾರ್ಕ್ಸ್ ಅಂದರೆ ಒಂದು ಕ್ವಶನ್ಗೆ 4 ಮಾರ್ಕ್ಸದ ಅಂಕಗಳಿರ್ತವೆ ನಿಮಗೆ. ಇಲ್ಲಿ ನಿಮಗೆ ಮೇಜರಾಗಿ ಕೈ ಹಿಡಿಯುವಂಥದ್ದು ಇಂಗ್ಲೀಷ್ ಸೆಕ್ಷನ್ನು. ಆದರೂ ಕೂಡ ನಾನು ಹೇಳ್ತೀನಿ ವಿದ್ಯಾರ್ಥಿಗಳೇ, ಸೋಲ್ಜರ್ ಕ್ಲರ್ಕ್ ಇರಲಿ, GD ಇರಲಿ, ಟ್ರೇಡ್ ಇರಲಿ, ನೀವೇನಾದರೂ ಸರಿಯಾಗಿ ಮ್ಯಾಥ್ಸು, ನಂತರ ರೀಸನಿಂಗು, ನಂತರ GK, ನಂತರ ಮ್ಯಾಥ್ಸು, ರೀಸನಿಂಗು, GK ಮತ್ತು ಸೈನ್ಸನ್ನು ನೋಡ್ಕೊಂಡ್ಬಿಟ್ರೆ ಸಾಕು. 50% ನೀವು 100% ಒಳಗೆ 50% ಮ್ಯಾಚ್ ಗೆದ್ದ ಹಾಗೆ. ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗಬೇಕು. ಹಾಗಾಗಿ ಈಗ ಜನರಲ್ ನಾಲೆಜ್ ಕ್ವಶನ್ಸು 1 ರಿಂದ 5 ತನಕ ಇದ್ದಾವೆ. ಅದು ಸೆಕ್ಷನ್ ಎದಲ್ಲಿ. ಹಾಗಾದರೆ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್, ಹೂ ವಾಸ್ ದ ಲಾಸ್ಟ್ ಮೊಘಲ್ ಎಂಪರರ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳಿದಾಗ, ಲಾಸ್ಟ್ ಮೊಘಲ್ ಎಂಪರರ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಭಾಳ ಆರಾಮ್ಸೆ ನಾವು ಉತ್ತರ ಹೇಳ್ಬೋದು. ಹೇಗಂತಂದರೆ ವಿದ್ಯಾರ್ಥಿಗಳೇ, ಲಾಸ್ಟ್ ಮೊಘಲ್ ಎಂಪರರ್ ಆಫ್ ಇಂಡಿಯಾ ಯಾರಪ್ಪ ಅಂತಂದ್ರೆ ಬೌದ್ದೂರ್ ಶಾ ಜಾಫರ್ ಅಂತೇಳಿ, 2ನೇ ಬೌದ್ದೂರ್ ಶಾ ಜಾಫರ್ ಅಂತ ಹೇಳಬೇಕು. ಇಲ್ಲಿ ಝಾಲರ್ ಆಗ್ಯದ, ಅದಕ್ಕಾಗಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಬೌದ್ದೂರ್ ಶಾ ಜಾಫರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅದು ಸೆಕೆಂಡ್ ಕ್ವಶನು, ಫೇರ್ ಈಸ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಈಸ್ ಲೊಕೇಟೆಡ್ ಅಂತೇಳಿ ಪ್ರಶ್ನೆ. ಭಾಳ ಸಾರಿ ಎಕ್ಸಾಮಿನೇಷನಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ಕ್ವಶನ್ ಇದು. ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡಿದಾಗ 2000ದಿಂದ ಹಿಡ್ಕೊಂಡು ವಿದ್ಯಾರ್ಥಿಗಳೇ, 2000ದಿಂದ ಹಿಡ್ಕೊಂಡು 2021ರವರೆಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ನೋಡಿದ್ದೀನಿ. ಆ 2000ದಿಂದ 2021ರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸಿಕ್ಕಾಪಟ್ಟೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು GK ಸೆಕ್ಷನಲ್ಲಿ ಮತ್ತು ಸೈನ್ಸ್ ಸೆಕ್ಷನಲ್ಲಿ ಮತ್ತು ಮೆಂಟಲ್ ಎಬಿಲಿಟಿ ಸೆಕ್ಷನ್ನಲ್ಲಿ ಬರ್ತಾ ಇದ್ದಾವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ನೀವು ಈಗ ಕಡಿಮೆ ಅವಧಿಯಲ್ಲಿ ಮಾಡಬೇಕಾಗಿರೋದಿಷ್ಟೇ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ಟು, ಅದರ ಜೊತೆಗೆ ಗ್ಲೋಬಲ್ ಎಜುಕೇಷನ್ ಬನಟ್ಟಿಯ ಒಂದು ತರಬೇತಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದರೆ ಔಟ್ ರಿಸಲ್ಟು, ಟ್ರೇಡ್ ಇರಲಿ, ಟೆಕ್ನಿಕಲ್ ಇರಲಿ, GD ಇರಲಿ, ಯಾವುದೇ ಇರಲಿ, ಔಟ್ ರಿಸಲ್ಟ್. ಹಾಗಾದರೆ 2ನೇ ಕ್ವಶನ್ಗೆ ಉತ್ತರ ಏನಿದೆ ನೋಡಿ. ವೇರ್ ಈಸ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಈಸ್ ಲೊಕೇಟೆಡ್. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆಪ್ಪ ಅಂತಂದರೆ ಡೆಹ್ರಾಡೂನ್ನಲ್ಲಿ ಇದೆ. ಡೆಹ್ರಾಡೂನ್ ಎಲ್ಲಿ ಬರ್ತದೆ ಅಂದರೆ ಉತ್ತರಾಖಂಡದಲ್ಲಿ ಬರ್ತದೆ. ಓಕೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿಯನ್ನು ಶಾರ್ಟ್ಕಟ್ಟಾಗಿ ಏನಂತ ಕರೀತಾರೆ ಅಂದರೆ IMA. ಭಾಳ ಇಂಪಾರ್ಟೆಂಟ್. ಇನ್ನೊಂದು ಸಾರಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಫೇರ್ ಈಸ್ ದ IMA ಲೊಕೇಟೆಡ್ ಅಂತ ಕ್ವಶನ್ ಕೇಳ್ರಿ ಅಂತಂದರೆ ಭಾಳ ನೀವು ಮುಷ್ಕಿಲ್ ಪಡುವಂಥ ಸಾಧ್ಯತೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಆಪ್ಷನ್ಗಳನ್ನು ನೋಡ್ತಾ IMA ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತೇಳಿ ಗುರುತಿಸ್ಕೋಬೇಕಾಗ್ತದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಡೆಹ್ರಾಡೂನ್ನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೇ ಕ್ವಶನ್ನು, ಆರ್ಮಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತೇಳಿ ಕ್ವಶನ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು. ಡೇಸ್ ಮೇಲೆ ಒಂದು ಕ್ವಶನ್ ಬರ್ತಾ ಇದ್ದಾವೆ ಅಂತಂದರೆ ನಾವು ಡೇಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಈ ಡೇಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕಾದ್ರೆ ಒಂದೊಂದು ನೆನ್ಪಿಟ್ಕೊಂಡ್ರೆ ಆಗೋದಿಲ್ಲ. ನಿಮೋನಿಕ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಎಲ್ಲ ನಿಮೋನಿಕ್ಸನ್ನು ನಾವು ಆರಾಮ್ಸೆ ನೆನ್ಪಿಟ್ಕೋಬೋದು. ಅದು ನಮ್ಮ ಗ್ಲೋಬಲ್ ಎಜುಕೇಷನ್ ಬನಟ್ಟಿ ಯೂಟ್ಯೂಬ್ ಚಾನಲಲ್ಲಿ, ಹಾಗೂ ಇಲ್ಲಿ ನಿಮಗೆ ಗ್ಲೋಬಲ್ ಎಜುಕೇಷನ್ ಬನಟ್ಟಿಯಲ್ಲಿ ಯಾವ್ಯಾವ ತರಬೇತಿ ನೀಡ್ತೇವೆ ಅಂತಂದರೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ತರಬೇತಿಯನ್ನು ನೀಡ್ತೇವೆ. ನೀವು ಅದನ್ನು ಪಡೆದುಕೊಳ್ಬೋದು. ಆರ್ಮಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಅಂತೇಳಿ ಪ್ರಶ್ನೆ. ಆರ್ಮಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th January.
15th ಜನವರಿ. ಇನ್ನೊಂದು ನೀವು ಭಾಳ ಹುಷಾರಾಗಿರಬೇಕು. ಇಲ್ಲಿ 15 ಇದೆ, ಇಲ್ಲೂ 15 ಇದೆ ಅಂತ ಹೇಳಿಬಿಟ್ಟು ನಾವು ಏನಾದರೂ ಹಾಕಿದರೆ ತಪ್ಪಾಗ್ತದೆ. ಪೂರ್ತಿ ಆಪ್ಷನನ್ನು ನೋಡಿ ಉತ್ತರವನ್ನು ಹಾಕಬೇಕು. ಓಕೆ, 15th ಜನವರಿ ಈಸ್ ದಿ ಆರ್ಮಿ ಡೇ. ಇನ್ನೊಂದು ಗೊತ್ತಿರಲಿ, ಅಕ್ಟೋಬರ್ 8ಕ್ಕೆ ಏನಪ್ಪ ಅಂತಂದ್ರೆ ಏರ್ಫೋರ್ಸ್ ಡೇ. ಯಾವ ಡೇ ರೀ? ಏರ್ಫೋರ್ಸ್ ಡೇ. ಅದೇ ನೋಡ್ರಿ ಡಿಸೆಂಬರ್ 4ಕ್ಕೆ ಏನಪ್ಪ ಅಂತಂದ್ರೆ ನೇವಿ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಇವು ನಮ್ಮ 3 ಡಿಪೆಂಡ್ಸ್ನು ಒಂದು ಡೇಗಳ ಒಂದು ವಿವರ. ಓಕೆ, ಆರ್ಮಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th ಜನವರಿ. ಇನ್ನು ಉಳಿದಿರೋ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮಗೆ ಗೊತ್ತೇ ಇದೆ 13th ಜನವರಿಯಲ್ಲಿ ಏನು ಆಚರಣೆ ಮಾಡ್ತಾರೆ? ಮಾರ್ಟಿಯರ್ಸ್ ಡೇ, ಅಂದರೆ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮಾರ್ಟಿಯರ್ಸ್ ಡೇ, ಹುತಾತ್ಮರ ದಿನ. ಮಹಾತ್ಮ ಗಾಂಧೀಜಿಯವರು ಮರಣ ಹೊಂದಿರತಕ್ಕಂಥ ದಿನವನ್ನು 13th ಜನವರಿ ಈಸ್ ಕಾಲ್ಡ್ ಆಸ್ ಮಾರ್ಟಿಯರ್ಸ್ ಡೇ. ಹಾಗೆ 26th ಜನವರಿ ರಿಪಬ್ಲಿಕ್ ಡೇ ಅನ್ನೋದು ನಿಮ್ಗೆ ಗೊತ್ತೇ ಇದೆ. 15th ಆಗಸ್ಟು ಇಂಡಿಪೆಂಡೆಂಟ್ ಆಫ್ ಇಂಡಿಯಾ ಅಂದರೆ ಸ್ವತಂತ್ರೋತ್ಸವ ದಿನವನ್ನು ನಾವು ಆಚರಣೆ ಮಾಡ್ತೀವಿ 15th ಆಗಸ್ಟ್. 26th ಜನವರಿ ರಿಪಬ್ಲಿಕ್ ಡೇ. ಅದೇ ರೀತಿಯಾಗಿ 13th ಜನವರಿ ಏನು ಆಚರಣೆ ಮಾಡ್ತೀವಿ ಅಂತಂದರೆ ನಾವು ಏನಂತಂದರೆ ಮಾರ್ಟಿಯರ್ಸ್ ಡೇ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬರ್ತದೆ, ನೀವು ನೋಡ್ಕೋಬೇಕು. ಅಕ್ಟೋಬರ್ 8ಕ್ಕೂ ಏರ್ಫೋರ್ಸ್ ಡೇ, ಡಿಸೆಂಬರ್ 4ಕ್ಕೂ ನೇವಿ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೂ ವಾಸ್ ದ ಫಸ್ಟ್ ವುಮನ್ ಟು ವರ್ಲ್ಡ್ ವರ್ಲ್ಡ್ದಾಗ ಕೇಳಿದ್ದಾರೆ. ಈ ರೀತಿ ಕ್ವಶನ್ಸ್ ಎಕ್ಸಾಮಿನೇಷನ್ಗೆ ಪಕ್ಕ ಕಟ್ಟಿಟ್ಟ ಬುತ್ತಿ ನೋಡ್ಬೋದು. ಇವೆಲ್ಲ ನಮ್ಮ ನೋಟ್ಸಲ್ಲಿ ಇದೆ, ಎಲ್ಲ ಆನ್ಸರು ನಮ್ಮ ನೋಟ್ಸ್ನಲ್ಲಿ ಇದೆ. ಓಕೆ, ಹೂ ವಾಸ್ ದ ಫಸ್ಟ್ ವುಮನ್ ಇನ್ ದ ವರ್ಲ್ಡ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ಅಂತ. ವರ್ಡ್ ಅಂತ ಕೇಳಿದಾಗ ಜಿಂಕೋ ತಾಬೆ. ಹೌದಾ? ವರ್ಡ್ ಅಂತ ಕೇಳಿದಾಗ ಯಾರು? ಜಿಂಕೋ ತಾಬೆ. ಭಾಳ ಇಂಪಾರ್ಟೆಂಟು. ಹೂ ವಾಸ್ ದ ಫಸ್ಟ್ ವುಮನ್ ಇನ್ ದ ವರ್ಲ್ಡ್ ಏನು ಹೇಳಿದ್ದಾರೆ? ವರ್ಲ್ಡಲ್ಲಿ ಎಂದಾಗ ಜಿಂಕೋ ತಾಬೆ. ಹಾಗಾದರೆ ಇಂಡಿಯಾದಲ್ಲಿ ಯಾರು ಅಂತೇಳಿ ಪ್ರಶ್ನೆ ಹುಟ್ಟಿದಾಗ ಬಚೇಂದ್ರಿ ಪಾಲ್ ಆಗ್ತಾರೆ. ಇನ್ ದ ವರ್ಲ್ಡ್ ಅಂತ ಬಂದಾಗ ಜಿಂಕೋ ತಾಬೆ. ಅದೇ ಏನಾದರೂ ಇನ್ ದ ಇಂಡಿಯಾ ಅಂತ ಬಂದಾಗ ಬಚೇಂದ್ರಿ ಪಾಲ್ ಅನ್ನೋದನ್ನು ನಾವು ಮರಿಬಾರ್ದು. ಓಕೆ, ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ. ಏನಂತಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ಭಾಳಷ್ಟು ಡೇಸ್ ಮೇಲೆ ಪಿಕ್ಸ್ ಹೇಳ್ತಾ ಇದ್ದೀನಲ್ಲ. ಎವ್ರಿ ಇಯರ್ ನಂಬರ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ದ್ಯಾಟ್ಸ್ ವೈ ಐ ಆಮ್ ರೆಕಮೆಂಡಿಂಗ್ ಯು ಶುಡ್ ಪ್ರಿಪೇರ್ ಫಾರ್ ದಿ ಡೇಸ್, ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಡೇಸ್. ಓಕೆ, ನೆಕ್ಸ್ಟು 5th ಕ್ವಶನ್ ಏನಿದೆ ಅಂತಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಅಂತೇಳಿ ಕ್ವಶನ್ ಕೇಳ್ತಾರೆ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಎಂದು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ March 8. ಭಾಳ ಇಂಪಾರ್ಟೆಂಟ್ ನೋಡಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ March 8. ಓಕೆ, ನೆಕ್ಸ್ಟ್ ಕ್ವಶನ್ಸ್ಗೆ ಮೂವ್ ಆಗೋಣ. ಯಾಕಂತಂದರೆ ಟೈಮ್ ಕಡಿಮೆ ಇದೆ. ಸೆಕ್ಷನ್ ಬಿ ಯಲ್ಲಿ ಯಾವ ಥರದ ಪ್ರಶ್ನೆಗಳು ಬಂದಿರ್ತವೆ ಅಂತಂದರೆ ಸೆಕ್ಷನ್ ಬಿ ಯಲ್ಲಿ ಜನರಲ್ ಸೈನ್ಸ್ ಕ್ವಶನ್ಸ್ ಬಂದಿರ್ತವೆ. ಸೆಕ್ಷನ್ ಬಿ ಯಲ್ಲಿ ಏನು ಬಂದಿರ್ತಾವೆ ರೀ? ಜನರಲ್ ಸೈನ್ಸ್ ಕ್ವಶನ್ಸ್ ಬಂದಿರ್ತವೆ. ಅವು 6ರಿಂದ 10 ತನಕ ಇರ್ತವೆ. ಕ್ವಶನ್ಸ್ ನೋಡೋಣ ಏನು ಬಂದಿದ್ದಾವೆ. ಏಡ್ಸ್ ಈಸ್ ನಾಟ್ ಟ್ರಾನ್ಸ್ಮಿಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕ್ವಶನ್ ಕೇಳಿ. ಏಡ್ಸು ಕೆಳಗಿನ ಯಾವುದರ ಮೂಲಕ ಹರಡುವುದಿಲ್ಲ ಅಂತ ಕೇಳಿದ್ದಾರೆ. ಇದರ ಮೂಲಕ ಹರಡುವುದಿಲ್ಲ ಅಂತ ಕೇಳಿದ್ದಾರೆ. ಭಾಳ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಫಸ್ಟ್ ನಿಮಗೆ ಗೊತ್ತಿರಬೇಕು ಏಡ್ಸ್ ಟ್ರಾನ್ಸ್ಮಿಟೆಡ್ ಬೈ ಗೊತ್ತಿರಬೇಕು. ಆನಂತರ ನಿಮಗೆ ನಾಟ್ ಟ್ರಾನ್ಸ್ಮಿಟೆಡ್ ಗೊತ್ತೇ ಆಗಿಬಿಡ್ತದೆ. ಏಡ್ಸ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ಅಂಥೇಳಿ ನಾವು ನೋಟ್ಸಲ್ಲಿ ಕೊಟ್ಟಿದ್ದೀವಿ, ಆರಾಮ್ಸೆ ಹೇಳ್ಬೋದು. ಏಡ್ಸ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ಶೇರ್ಡ್ ನೀಡಲ್ಸ್. ಇದ್ರ ಮೂಲಕ ಏನಾಗ್ತದೆ? ಏಡ್ಸ್ ಟ್ರಾನ್ಸ್ಮಿಟ್ ಆಗ್ತದೆ. ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮೂಲಕ ಕೂಡ ಏಡ್ಸ್ ಟ್ರಾನ್ಸ್ಮಿಟ್ ಆಗ್ತದೆ. ಆನಂತರ ಮದರ್ದಿಂದ ಜಸ್ಟ್ ಬಾರ್ನ್ ಆಗಿರ್ತಕ್ಕಂಥ ಚೈಲ್ಡಲ್ಲೂ ಕೂಡ ಏಡ್ಸ್ ಟ್ರಾನ್ಸ್ಮಿಟ್ ಆಗ್ತದೆ. ಹಾಗಾದರೆ ಅವ್ರು ಕೇಳಿರ್ತಕ್ಕಂಥದ್ದು ನಾಟ್ ಟ್ರಾನ್ಸ್ಮಿಟೆಡ್ ಅಂತ ಹೇಳಿದ್ದಾರೆ.
ನಾಟ್ ಟ್ರಾನ್ಸ್ಮಿಟೆಡ್. ಏಡ್ಸ್ ಈಸ್ ನಾಟ್ ಟ್ರಾನ್ಸ್ಮಿಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದರೆ ಆರಾಮ್ಸೆ ಹೇಳ್ಬೋದು. ಶೇರ್ಡ್ ನೀಡಲ್ದಿಂದ ಟ್ರಾನ್ಸ್ಮಿಟ್ ಆಗ್ತದ, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ದಿಂದ ಟ್ರಾನ್ಸ್ಮಿಟ್ ಆಗ್ತದ, ಮದರ್ ಟು ಹರ್ ಬಾರ್ನ್ ಚೈಲ್ಡ್ಗೂ ಕೂಡ ಏಡ್ಸ್ ಟ್ರಾನ್ಸ್ಮಿಟ್ ಆಗ್ತದೆ. ಬಟ್ ಯಾವುದ್ರ ಮೂಲಕ ಟ್ರಾನ್ಸ್ಮಿಟ್ ಆಗೋದಿಲ್ಲ ಅಂತಂದರೆ ಅದು ಯೂಸಿಂಗ್ ದಿ ಪಬ್ಲಿಕ್ ಟಾಯ್ಲೆಟ್ಸ್. ಏಡ್ಸ್ ಬಂದವ್ರ ಜೊತೆಗೆ ನಾವು ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಕೂಡ ನಮಗೆ ಏಡ್ಸ್ ಬರೋದಿಲ್ಲ. ನಂತರ ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಆಗಲಿ, ಪಬ್ಲಿಕ್ ಟಾಯ್ಲೆಟ್ಸನ್ನು ಯೂಸ್ ಮಾಡೋದ್ರಿಂದ ಆಗಲಿ, ಅವ್ರ ಜೊತೆಗೆ ನಾವು ಊಟ ಮಾಡಿದರೂ ಕೂಡ ನಮಗೆ ಏಡ್ಸ್ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಆದರೆ ಈ ಶೇರ್ಡ್ ನೀಡಲ್ಸ್ ಅಂತಂದ್ರೆ ಸಿರಿಂಜ್ಗಳನ್ನು ನಾವೇನಾದರೂ ಬಳಸಿದರೆ, ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತಂದರೆ ಭಾಳಷ್ಟು ಮಂದಿ ಜೊತೆಗೆ ನಾವು ಸೆಕ್ಸ್ ಮಾಡಿದರೂ ಕೂಡ ಮದರ್ ಟು ಹರ್ ಬಾರ್ನ್ ಚೈಲ್ಡ್ ಏನಾದರೂ ತಾಯಿಗಿತ್ತಂದರೆ ತನ್ನ ಮಗುವಿಗೂ ಕೂಡ ಬರುವಂಥ ಚಾನ್ಸಸ್ ಇರ್ತದೆ. ಅದು ಯಾವಾಗ? ಹೆರಿಗೆಯ ಸಂದರ್ಭದಲ್ಲಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ಗೆ ನಾವು ಮೂವ್ ಆಗೋಣ. ಭಾಳ ಇಂಪಾರ್ಟೆಂಟು. ಇನ್ನೊಂದು ಹೇಳ್ತೀನಿ, ಈ ಥರನಾದ ಪ್ರಶ್ನೆಗಳಿಗೆ ಬಹಳ ಆರಾಮ್ಸೆ ನೀವು ಉತ್ತರಿಸಬಹುದು. ಅದು ನಮ್ಮ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿಯ ಒಂದು ತರಬೇತಿಯಿಂದ. ಹಾಗಾದರೆ ವಾಟ್ ಡೂ ಯು ಕಾಲ್ ದ ಸಮ್ ಆಫ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್? ಭಾಳ ರಿಪೀಟೆಡ್ ಕ್ವಶನ್ ಇದು. ನಮ್ಮ ವಿದ್ಯಾರ್ಥಿಗಳು ಇದನ್ನು ಭಾಳ ಸಲೀಸಾಗಿ ಹೇಳ್ಬಿಡ್ತಾರೆ. ವಾಟ್ ಡೂ ಯು ಕಾಲ್ ದ ಸಮ್ ಆಫ್ ದಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟು ನಾವು ಇದಕ್ಕೆ ಏನಂತಾರೆ ನೋಡ್ಕೊಂಡು ಬರೋಣ. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಮಾಸ್ ನಂಬರ್. ಏನಂತ ಕರೀತಾರೆ? ಮಾಸ್ ನಂಬರ್ ಅಂತ ಕರೀತಾರೆ. ಅಟೋಮಿಕ್ ನಂಬರ್ ಅಂತಂದರೆ ದ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಕಾಲ್ಡ್ ಆಸ್ ಅಟೋಮಿಕ್ ನಂಬರ್. ದ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಕಾಲ್ಡ್ ಆಸ್ ಅಟೋಮಿಕ್ ನಂಬರ್. ದ ಸಮ್ ಆಫ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಆಸ್ ಮಾಸ್ ನಂಬರ್. ಏನು ಹೇಳಿ? ಮಾಸ್ ನಂಬರ್. ಓಕೆ, ವಾಟ್ ಡು ಯು ಕಾಲ್ ದ ಸಮ್ ಆಫ್ ದಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್? ಮಾಸ್ ನಂಬರ್, ಅಟೋಮಿಕ್ ನಂಬರ್. ಹಾಗಾದ್ರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಬಗ್ಗೆ ಇಲ್ಲಿ ನಾವು ನೋಡೋಣ. ಏನಂತಂದರೆ ಇದೊಂದು ಅಟೋಮ್ ಇದೆ ಅಂತೇಳಿ ತಿಳ್ಕೊಳ್ಳಿ. ಅಟೋಮ್ನ ಇನ್ಸೈಡ್ನಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತವೆ. ಅಟೋಮಿಕ್ಸ್ನ ಮಧ್ಯದಲ್ಲಿ ಏನಿರ್ತವೆ ಅಂತಂದರೆ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ ಇರ್ತದೆ. ಅದರ ಸುತ್ತಲೂ ಏನು ಸುತ್ತಿರ್ತಾವೆ ಅಂತಂದರೆ ಏನು ಸುತ್ತಿರ್ತಾವ್ರಿ? ಅದರ ಸುತ್ತರಿಗೆ ಎಲೆಕ್ಟ್ರಾನ್ಗಳು ಸುತ್ತಾಗ್ತಿರ್ತಾವೆ. ಏನು ಸುತ್ತಾಗ್ತಿರ್ತಾವ್ರಿ? ಎಲೆಕ್ಟ್ರಾನ್. ಹಾಗಾದರೆ ಅಟೋಮ್ಸ್ನಲ್ಲಿ ಬೇಸಿಕ್ ಚಾರ್ಜಸ್ ಯಾವುದ್ರಿ? ಒಂದು ಪ್ರೋಟಾನು, ಒಂದು ಎಲೆಕ್ಟ್ರಾನು, ಒಂದು ನ್ಯೂಟ್ರಾನ್. ಪ್ರೋಟಾನ್ದ ಫಿ, ಎಲೆಕ್ಟ್ರಾನ್ದ ಇ, ನ್ಯೂಟ್ರಾನ್ದ ಎನ್. ಪ್ರೋಟಾನನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಯಾರಂತಂದರೆ ರೂದರ್ ಫೋರ್ಡ್. ಆ್ಯಕ್ಚುಲಿ ಅದು ಗೋಲ್ಡ್ಸ್ಟಿನ್ನು, ಬಟ್ ಎಲ್ಲ ಎಕ್ಸಾಮಿನೇಷನ್ ಆಪ್ಷನ್ನಲ್ಲಿ ರೂದರ್ ಫೋರ್ಡ್ ಕೊಟ್ಟಿರೋದ್ರಿಂದ ನಾವು ಕೂಡ ಎಕ್ಸಾಮಿನೇಷನ್ ಪರ್ಪಸ್ ನೋಡಬೇಕಾಗ್ತದೆ. ಅದು ರೂದರ್ ಫೋರ್ಡ್. ಎಲೆಕ್ಟ್ರಾನನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂತಂದರೆ ಜೆ ಥಾಮ್ಸನ್. ನ್ಯೂಟ್ರಾನನ್ನು ಯಾರು ಡಿಸ್ಕವರ್ ಮಾಡಿದ್ರೆ ಚಾಡ್ವಿಕ್. ಸೊ ನೀವೇನಂತ ನೆನಪಿಡ್ಬೋದು? ಪೆನ್ ಈಸ್ ಈಕ್ವಲ್ ಟು RTC. ಈ ಒಂದರಲ್ಲೇ 4-5 ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಆನಂತರ ದ ಸಮ್ ಆಫ್ ದಿ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್ ಈಸ್ ಕಾಲ್ಡ್ ಮಾಸ್ ನಂಬರ್. ಏನಂತ ಕರೀತಾರೆ? ಮಾಸ್ ನಂಬರ್. ಅದ ಓನ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಕಾಲ್ಡ್ ಆಸ್ ಅಟೋಮಿಕ್ ನಂಬರ್. ಅಟೋಮಿಕ್ ನಂಬರ್ ಇನ್ನೊಂದು ಗೊತ್ತಿರಲಿ, ಈ ರೀತಿಯಾಗಿ ಗುರುತಿಸ್ತಾರೆ. ಯುರೇನಿಯಂ 235 ಅನ್ನುವಂಥ ಒಂದು ಎಲಿಮೆಂಟ್ ಇದೆ, ಅದರದ ಅಟೋಮಿಕ್ ನಂಬರು 92 ಇದೆ. ಹಾಗಾದರೆ ಇದನ್ನು ಯಾವ ರೀತಿ ನಾವು ನೆನ್ಪಿಟ್ಕೋಬೇಕಂತಂದರೆ ಯುರೇನಿಯಂ 235 ಏನಿದೆಯಲ್ಲ ಇದು ಮಾಸ್ ನಂಬರು. ಯಾವ ನಂಬರ್ ಇದು? ಮಾಸ್ ನಂಬರು. ಈ 92 ಏನಿದೆಯಲ್ಲ ಇದು ಅಟೋಮಿಕ್ ನಂಬರು. ಇದೇನಿದು? ಅಟೋಮಿಕ್ ನಂಬರು. ಇನ್ನೊಂದು ಗೊತ್ತಿರಲಿ, ಮಾಸ್ ನಂಬರ್ನಲ್ಲಿ ಅಟೋಮಿಕ್ ನಂಬರನ್ನು ಕಳೆದ್ರೆ ನಮಗೆ ನ್ಯೂಟ್ರಾನ್ಗಳ ಸಂಖ್ಯೆ ಸಿಗ್ತದೆ. ಹಾಗಾದರೆ ಯುರೇನಿಯಂ 235ನಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು? 143. 235 92 ಕಳೆದ್ರೆ 143 ಆಗ್ತದೆ ತಾನೆ. ಹಾಗಾಗಿ ಇದು ಕೂಡ ಭಾಳಷ್ಟು ಎಕ್ಸಾಮಿನೇಷನಲ್ಲಿ ಕೇಳಿರ್ತಾರೆ. ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಓಕೆ, ಯಾವಾಗಲೂ ನಿಮಗೆ ಈ ಥರನಾದ ಟ್ರೈನಿಂಗ್ ಸಿಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಮಾತ್ರ ಅದ್ಭುತವಾದಂಥ ಟ್ರೈನಿಂಗು ನಿಮಗೆ ಸಿಗ್ತದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ನಾಲೆಜನ್ನು ಪಡ್ಕೊಂಡು ಎಕ್ಸಾಮಿನೇಷನನ್ನು 100% ಕ್ರ್ಯಾಕ್ ಮಾಡೋದ್ರ ಜೊತೆಗೆ ನಿಮ್ಮ ಹತ್ತಿರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೀವು ಸಹಾಯ ಮಾಡುವಂಥ ಕೆಪಾಸಿಟಿಯನ್ನು ಬಳಸ್ಕೊತೀರಾ.
ಯಾವುದೋ ಒಂದು ಏನೋ ಎಂಥದೋ ಒಂದು ಕೋಚಿಂಗ್ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ. ಎಲ್ಲಿ ನಿಮಗೆ ಪರ್ಫೆಕ್ಟ್ ನಾಲೆಜ್ ಸಿಗ್ತದೆ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ನೀವು ಸಕ್ಸಸ್ ಆಗಬೇಕು. ಯಾಕಂತಂದರೆ ಹಗಲಿರಳೆ ಅನ್ನೋದೇ, ಬಿಸಿಲು ಮಳೆ ಅನ್ನೋದೇ, ನಿಮ್ಮ ಬೆವರಿನ ಹನಿಯನ್ನು ಸುರಿಸಿರ್ತೀರ, ಅದು ವ್ಯರ್ಥ ಆಗಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಅದಕ್ಕಾಗಿ ನೀವು ನಿಮಗೆ ಪರ್ಫೆಕ್ಟ್ ನಾಲೆಜ್ ಎಲ್ಲಿ ಸಿಗ್ತದಲ್ಲ ಅಲ್ಲಿ ಕೋಚಿಂಗ್ ಹೋಗೋದು ಬೆಟ್ರು. ಮತ್ತು ಇಲ್ಲಿ ಫೀಸ್ ಅಷ್ಟಿದೆ, ಫೀಸ್ ಇಷ್ಟಿದೆ, ನೋ ಫ್ರಾಡ್. ನೋಡಿ, ಈ ಒಂದು ಸಾರಿ ಏನಾದರೂ ನೀವು ಫೀಸ್ ಕೊಟ್ಟರೆ ಕರೆಕ್ಟಾಗಿ 100% ಹೇಳ್ತೀನಿ, ಮುಂದಿನ ವರ್ಷ ನೀವು ಪೇಮೆಂಟ್ ಪಡ್ಕೊಳ್ತೀರಾ. ಅದೇ ಏನಾದ್ರು ಫೀಸ್ ಲೆಕ್ಕ ಹಾಕ್ಕೊಂಡು ನೀವೇನಾದರೂ ಯಾವುದೋ ಒಂದು ಸರಿಯಾಗಿರದಂಥ ಅನುಭವ ಇರದಂಥ ತರಬೇತಿ ಕೇಂದ್ರಕ್ಕೆ ಹೋಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೋಬೇಡಿ. ಪರ್ಫೆಕ್ಟ್ ಸ್ಟ್ರಾಟಜಿ ಫಾರ್ ದಿ ಪರ್ಫೆಕ್ಟ್ ನಾಲೆಜ್ ಆ್ಯಂಡ್ ಟು ಗೆಟ್ ದಿ ಜಾಬ್. ಆರಾಮ್ಸೆ ನೀವು ಜಾಬನ್ನು ಪಡ್ಕೊಳ್ಬೇಕಾದ್ರೆ ಪರ್ಫೆಕ್ಟ್ ನಾಲೆಜ್ ಬೇಕಾಗ್ತದೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕಾಗ್ತವೆ. ಅವೆಲ್ಲವನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ, ನೀವು ಪಡೆದುಕೊಳ್ತಾ ಹೋಗಿ. 8th ಕ್ವಶನ್ಗೆ ನಾವು ಹೋಗೋಣ. ಬ್ಲಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಟೈಪ್ ಆಫ್ ಡ್ಯಾಶ್ ಟಿಶ್ಯೂ ಅಂತ ಕೇಳಿದ್ದಾರೆ. ಬ್ಲಡ್ ಅನ್ನೋದು ಎಂಥ ಟಿಶ್ಯೂ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ಲು, ಬ್ಲಡ್ ಈಸ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ನಾವು ಹೈಸ್ಕೂಲ್ದಿಂದನೇ ಓದ್ತಾ ಇದ್ದಿದ್ದೀವಿ. ಬ್ಲಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ ವಿದ್ಯಾರ್ಥಿಗಳೇ. ಇನ್ನು ಎಲೆಕ್ಟ್ರಿಕ್ ಬೆಲ್ಸ್ ಅಂತಂದ್ರೆ ಗಂಟೆಗಳು. ಎಲೆಕ್ಟ್ರಿಕ್ ಬೆಲ್ಗಳು ಗಂಟೆ ಬಾರಿಸ್ತಾವೆ ಗೊತ್ತಾ? ಅಂತಲ್ಲಿ ವಿಚ್ ಟೈಪ್ ಆಫ್ ಮ್ಯಾಗ್ನೆಟ್ ಈಸ್ ಯೂಸ್ಡ್ ಅಂತ ಕೇಳಿದ್ದಾರೆ. ವಿಚ್ ಟೈಪ್ ಆಫ್ ಮ್ಯಾಗ್ನೆಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬೆಲ್ಸ್? ವಿಚ್ ಟೈಪ್ ಆಫ್ ಮ್ಯಾಗ್ನೆಟ್ ಈಸ್ ಯೂಸ್ಡ್ ಕ್ವಶನ್ ಕೇಳಿದ್ದಾರೆ. ಭಾಳ ಆರಾಮ್ಸೆ ನಾವು ಉತ್ತರ ಹೇಳ್ಬೋದು. ಇನ್ ಎಲೆಕ್ಟ್ರಿಕ್ ಬೆಲ್ಸ್ ವಿ ಕ್ಯಾನ್ ಯೂಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಏನು ಬಳಸ್ಬೋದು ಹೇಳ್ರಿ? ನಾವು ಎಲೆಕ್ಟ್ರೋಮ್ಯಾಗ್ನೆಟನ್ನು ಬಳಸ್ತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಓಕೆ ರೀ. ನೆಕ್ಸ್ಟು ಮ್ಯಾಗ್ನೆಟ್ ಮೇಲೆ ಭಾಳಷ್ಟು ಕ್ವಶನ್ಸ್ ಬರ್ತಾ ಇರ್ತವೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ, ಅದನ್ನು ನೋಡೋಣ. ಏನಂತಂದರೆ ಕ್ವಶನ್ನು ಇಲ್ಲಿ ಎಷ್ಟನೇ ಕ್ವಶನ್ ಆಗಿತ್ತು? 19. ಇಲ್ಲಿ 20ನೇ ಕ್ವಶನ್ ಏನಿದೆ, 2 ನಂಬರ್ಸ್ ಆರ್ ಇನ್ ದ ರೇಷಿಯೋ 3:4. 2 ನಂಬರ್. ಈ ಕ್ವಶನ್ ಅಂತೂ ಸಿಕ್ಕಾಪಟ್ಟೆ ಎಕ್ಸಾಮಿನೇಷನ್ನಲ್ಲಿ ಓಡಾಡ್ತಾ ಇದೆ. ಏನಂದರೆ ರೇಷಿಯೋ ಕೊಟ್ಟಿದ್ದಾನೆ 3:4 ಅಂತೇಳಿ. ಇದೊಂದು ನಂಬರ್ ಅಂತ ತಿಳ್ಕೊಳ್ಳಿ, ಇದು ಒಂದು ನಂಬರ್ ಅಂತ ತಿಳ್ಕೊಳ್ರಿ. ಅವು ಎರಡರದ್ದು LCM ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 84 ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ರೀ? 84 LCM ಕೊಟ್ಟಿದ್ದಾನೆ. 84 ಏನು ಕೊಟ್ಟಿದ್ದಾನೆ ಅಂದರೆ LCM ಕೊಟ್ಟಿದ್ದಾನೆ. ಈ 84 LCM ಕೊಟ್ಟಿದ್ದನ್ನು ಯೂಸ್ ಮಾಡಿಕೊಂಡು A ಎಷ್ಟಿದೆ, B ಎಷ್ಟಿದೆ ನಾವು ಫೈಂಡ್ ಔಟ್ ಮಾಡಬೇಕು. ಇದು ರೇಷಿಯೋ ಇದೆ, ಇವು ನಂಬರ್ಸ್ ಅಲ್ಲ. ಹಾಗಾದರೆ ಅದನ್ನು ಯಾವ ರೀತಿ ಪಡ್ಕೊಳ್ಬೇಕಂತಂದರೆ ವೆರಿ ಸಿಂಪಲ್ಲು. ರೇಷಿಯೋ ಕೊಟ್ಟಾಗ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 3 4 4 3 12. ಆ 12ದಿಂದ ನಾವೇನು ಮಾಡಬೇಕು? ಆ ನಂಬರನ್ನು ಡಿವೈಡ್ ಮಾಡಬೇಕು. ನೀವು ಕಡ್ತಾ ಹೊಡೆದು ಏನಾದರೂ ಡೈರೆಕ್ಟಾಗಿ ಬರ್ತಿದ್ರೆ ಆರಾಮ್ಸಾಗಿ 2ರಿಂದ ಹೊಡಿಬೋದು. 2 6 12, 2 4 8, 2 2 4, 6 1 6, 6 7 42. ಹಾಗಾದರೆ ನಮಗೇನು ಬಂತು? ವ್ಯಾಲ್ಯೂ 7 ಬಂತು. ಈ 7ಅನ್ನು ನಾವು ಯೂಸ್ ಮಾಡಿಕೊಂಡು ಈ 3ಕ್ಕೆ ಇಂಟು ಮಾಡ್ರೆ 7 3 21, 7 4 28. ಇನ್ನೊಂದು ಗ್ರೇಟರ್ ನಂಬರ್ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಯಾವ ನಂಬರ್ ಅಂತ ಹೇಳಿದಾರೆ ರೀ? ಗ್ರೇಟರ್ ನಂಬರ್ ಅಂತಂದರೆ ದೊಡ್ಡ ಸಂಖ್ಯೆ ಯಾವುದದು? ಅದುವೇ 28. ಹಾಗಾದರೆ ಅದು ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಯಲ್ಲಿ ಇದೆ ನೋಡಿರಿ. 2 ನಂಬರ್ಸ್ ಆರ್ ಇನ್ ದ ರೇಷಿಯೋ 3:4. ಭಾಳ ಎಕ್ಸಾಮಿನೇಷನಲ್ಲಿ ಬಿದ್ದಿದೆ ರೀ. ಆನಂತರ ಅದರದ್ದು LCM, ದೇರ್ LCM ಈಸ್ 84. ದೆನ್ ಫೈಂಡ್ ದ ಗ್ರೇಟರ್ ನಂಬರ್ ಆಫ್ ದ 2 ನಂಬರ್ಸ್ ಅಂತ ಕೇಳಿದ್ದಾರೆ. ಆರಾಮ್ಸೆ ರೇಷಿಯೋ 3 4 12. 12ಅನ್ನು ತೆಗೆದುಕೊಂಡು 84ಅನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ 7 ಬಂತು. ಆ 7ಅನ್ನು ಈ ರೇಷಿಯೋಗೆ ಮಲ್ಟಿಪ್ಲೈ ಮಾಡಬೇಕು. 7 3 21, 7 4 28. ಗ್ರೇಟರ್ ನಂಬರ್ ಅಂತ ಕೇಳಿದಾರಲ್ಲ, ಗ್ರೇಟರ್ ನಂಬರ್ ಅಂತ ಕೇಳಿದರೆ 28, ಸ್ಮಾಲರ್ ನಂಬರ್ ಅಂತ ಕೇಳಿದರೆ 21. 2 ಆಪ್ಷನಲ್ಲಿ ಇರ್ತವೆ, ಹುಷಾರ್ಲೆ ಹಾಕಬೇಕು.
ಗ್ರೇಟರ್ ನಂಬರ್ ಅಂತ ಹೇಳಿದಾಗ ಗ್ರೇಟರ್ ನಂಬರನ್ನು ಚೂಸ್. ಓಕೆ, ಡನ್. ನೆಕ್ಸ್ಟು ಈಗ ನಾವು ನೋಡಬೇಕಾಗಿದ್ದು ಏನಂತಂದರೆ ಸೆಕ್ಷನ್ ಡಿ ಅನ್ನು ನೋಡೋಣ. ಭಾಳ ಆರಾಮ್ಸೆ ಎಲ್ಲ ವಿಡಿಯೋನ ಪೌಸ್ ಮಾಡಿ ನೀವು ಬರ್ಕೋಬೋದು. ಓಕೆ ರೀ, ಓಕೆ, ಡನ್. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ MICRನ ಲಾಂಗ್ ಫಾರ್ಮ್ ಏನು ಅಥವಾ ಸ್ಟ್ಯಾಂಡ್ಸ್ ಫಾರ್ ಅಂತೇಳಿ ಕೂಡ ಕ್ವಶನ್ ಕೇಳ್ತಾರೆ. ಇದು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್. ಸೆಕ್ಷನ್ ಡಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಬರ್ತಾ ಇದ್ದಾವೆ. ವಾಟ್ ಈಸ್ ದಿ ಸ್ಟ್ಯಾಂಡ್ಸ್ ಫಾರ್ MICR? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಅಂದರೆ ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅನ್ನೋಕ್ಕಿಂತ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನೈಸರ್, ಅದು ಆಪ್ಷನ್ ಡಿ ಅಲ್ಲಿ ಇದೆ. ಆಪ್ಷನ್ ಡಿ ಅಲ್ಲಿ ಇದೆ. ಹಾಗಾದರೆ MICRನ ಲಾಂಗ್ ಫಾರ್ಮ್ ಏನಂತಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಾಗ್ನೈಸರ್ ಅಂತೇಳಿ. ಓಕೆನಾ? ಓಕೆ, ಡನ್. ನೆಕ್ಸ್ಟ್ ಕ್ವಶನ್ಸ್ಗೆ ನಾವು ಮೂವ್ ಆಗೋಣ. ಯಾವ ಕ್ವಶನ್ ಅಂದರೆ 22ನೇ ಕ್ವಶನ್. ಭಾಳ ಆರಾಮ್ಸೆ ಬಿಡಿಸ್ಬೇಕು ನಾವು. 22ನೇ ಕ್ವಶನ್ನು, ವಾಟ್ ಕೈಂಡ್ ಆಫ್ ಮೆಮರಿ ಈಸ್ ಬೋತ್ ಸ್ಟಾಟಿಕ್ ಆ್ಯಂಡ್ ವೋಲ್ಟೈಲ್ ಅಂತ ಕೇಳಿದ್ದಾರೆ. ಸ್ಟಾಟಿಕ್ ಮತ್ತು ವೋಲ್ಟೈಲ್ ಆಗಿರ್ತಕ್ಕಂಥ ಮೆಮೊರಿ ಯಾವುದು ಅಂತಂದರೆ ಅದು ರೋಮ್. ಭಾಳ ಇಂಪಾರ್ಟೆಂಟು. ರೋಮ್ನ ಲಾಂಗ್ ಫಾರ್ಮ್ ಏನಂತಂದರೆ ರೀಡ್ ಓನ್ಲಿ ಮೆಮರಿ. ROMನ ಲಾಂಗ್ ಫಾರ್ಮ್ ಏನಂದರೆ ರೀಡ್ ಓನ್ಲಿ ಮೆಮೊರಿ. ಇದಾದ ತಕ್ಷಣ ನೆಕ್ಸ್ಟು ರ್ಯಾಮ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಏನು ಹೇಳ್ರಿ? ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಇಲ್ಲಿ ವೋಲ್ಟೈಲ್ ಅಂತ ಕೇಳಿದರೆ ಸ್ಟಾಟಿಕ್ ಮತ್ತು ವೋಲ್ಟೈಲ್ ಅಂದಾಗ ನಾವು ರ್ಯಾಮ್ ಬಗ್ಗೆ ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಡನ್. ನೆಕ್ಸ್ಟ್, ದ ಸ್ಪೀಡ್ ಆಫ್ ದ ಪ್ರೊಸೆಸರ್ ಆಫ್ ಎ ಕಂಪ್ಯೂಟರ್ ಈಸ್ ಮೆಸರ್ಡ್ ಇನ್. ಎದ್ರೊಳಗೆ ಮೆಸರ್ಡ್ ಮಾಡ್ತಾರೆ ಅದನ್ನು? ಎದ್ರೊಳಗೆ ಮಾಡ್ತಾರೆ ಅಂತಂದರೆ ಹರ್ಜಲ್ಲಿ ಮೆಸರ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ, ಬಯೋಸ್ ಲಾಂಗ್ ಫಾರ್ಮ್ ಏನಂದರೆ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್. ಸ್ಟಾಟಿಕ್ ಆ್ಯಂಡ್ ನಾನ್ ವೋಲ್ಟೈಲ್ ಆಗಿ ರೋಮ್ ಕೆಲಸ ಮಾಡ್ತದೆ. ಬಯೋಸ್ ಲಾಂಗ್ ಫಾರ್ಮ್ ಅಂದರೆ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ. ಓಕೆ, ಕಲೆಕ್ಷನ್ ಆಫ್ ದ ಲಿಂಕ್ಸ್ ಥ್ರೂಟ್ ದಿ ಇಂಟರ್ನೆಟ್ ಕ್ರಿಯೇಟ್ಸ್ ಆ್ಯನ್ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್. ಏನಂತ ಕರೀತಾರೆ ಅಂತಂದರೆ ಎಲ್ಲ ಕಡೆಗೆ ಇರುವಂಥ ನೆಟ್ವರ್ಕನ್ನು ವರ್ಲ್ಡ್ ವೈಲ್ಡ್ ವೆಬ್ ಅಂತ ಕರೀತಾರೆ. ವರ್ಲ್ಡ್ ವೈಲ್ಡ್ ವೆಬ್. ದ ಕಲೆಕ್ಷನ್ ಆಫ್ ಲಿಂಕ್ಸ್ ಥ್ರೂಟ್ ದ ಇಂಟರ್ನೆಟ್ ಕ್ರಿಯೇಟ್ಸ್ ಆ್ಯಂಡ್ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್ ವರ್ಲ್ಡ್ ವೈಡ್ ವೆಬ್. ಓಕೆ, ನೆಕ್ಸ್ಟ್ 25th ಕ್ವಶನ್. ಈಗ ನಾವು the ability to read or write each piece of information in the storage device approximately same the length of the time regardless of its location ಅಂತ ಕೇಳ್ತಾರೆ. ಓಕೆ, ಅವಾಗ ಏನು ಮಾಡಬೇಕು? ಸರ್ಚ್ ಮಾಡಬೇಕಾಗ್ತದೆ. ಏನು ಮಾಡಬೇಕಾಗ್ತದೆ? ಸರ್ಚ್. ಓಕೆ ಓಕೆ ಸೆಕ್ಷನ್ ಇ ಒಂಚೂರು ನೀವು ನೋಡ್ಕೋಬೇಕು. ಇಲ್ಲಿ ಏನಿರ್ತವೆ ಅಂತಂದರೆ 5 ಕ್ವಶನ್ಸ್ ಇರ್ತವೆ. ಪ್ಯಾಸೇಜನ್ನು ಓದಬೇಕು, ಆನ್ಸರ್ ಮಾಡಬೇಕು. ಆದರೆ ಒಂದು ಏನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಪ್ಯಾಸೇಜ್ ಓದೋಕ್ಕಿಂತ ಮುಂಚಿತವಾಗಿ ಕ್ವಶನ್ಸ್ಗಳನ್ನು ಒಂದು ಸಾರಿ ಓದ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಟು ಪಿಕ್ಸ್ ಕ್ವಶನ್ನು. ಎವ್ರಿ ಇಯರ್ ಯು ವಿಲ್ ಗೆಟ್ ಲಾಟ್ ಆಫ್ ಮಾರ್ಕ್ಸ್ ಫ್ರಮ್ ದಿ ಸೆಕ್ಷನ್ ಈ ಇದರಿಂದ ತಗೊಳ್ತೇನೆ. ಯಾಕಂತಂದರೆ 5 ಕ್ವಶನ್ನು ಆರಾಮ್ಸೆ ಆಗಿ ಫಸ್ಟ್ ಕ್ವಶನನ್ನು ಓದಬೇಕು, ಆನಂತರ ಈ ಪ್ಯಾಸೇಜನ್ನು ಓದಬೇಕು. ಈ ಪ್ಯಾಸೇಜ್ದಿಂದ ನೀವು ಇವು 5 ಕ್ವಶನ್ಸ್ಗೆ ಸರಿಯಾಗಿ ಉತ್ತರ ನೀಡಿದರೆ 100% ಹೇಳ್ತೀನಿ ನೀವು ಸಕ್ಸಸ್ ಆದಾಗೆ. ವೆರಿ ಈಸಿ. ನೆಕ್ಸ್ಟ್ ಸೆಕ್ಷನ್ ಎಪ್ಪಲ್ಲಿಯೂ ಕೂಡ ಗ್ರಾಮರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಬಂದಿರ್ತದೆ. ಈ ಪ್ಯಾಸೇಜನ್ನು ಓದಬೇಕು, ಆನ್ಸರ್ ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಸು ಕೂಡ ಸೆಕ್ಷನ್ ಜಿಯಲ್ಲಿ ಗ್ರಾಮರ್ ಸೆಕ್ಷನ್ ಮೇಲೇ ಬಂದಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆರ್ಟಿಕಲ್ಸ್ ಬಗ್ಗೆ ಪಿಕ್ಸ್ 3 ಕ್ವಶನ್ಸ್ ಬರ್ತವೆ. ಎ ಆ್ಯಂಡ್ ದ 3 ಬಗ್ಗೆ ನೀವೇನಾದರೂ ಕರೆಕ್ಟಾಗಿ ಐಡಿಯಾ ತಗೊಂಡಿದ್ದೆ ಆದರೆ 3 ಕ್ವಶನ್ನು 6 ಮಾರ್ಕ್ಸ್ ಪಿಕ್ಸ್. ಅದನ್ನು ನಮ್ಮ ಒಂದು ಗ್ಲೋಬಲ್ ಎಜುಕೇಷನಲ್ಲಿ ಅದ್ಭುತವಾಗಿ ನಿಮಗೆ ಟ್ರೈನ್ ಮಾಡಲಿಕ್ಕೆ ನಮ್ಮ ಸರು ನಿಮಗೆ
ವೆರಿ ಫುಲ್ ಸಪೋರ್ಟಿವ್ ಆಗಿ ಇರ್ತಾರೆ. ಅದರ ಬಗ್ಗೆ ನೀವು ಚಿಂತೆ ಬಿಡ್ರಿ, ತಯಾರಿ ಮಾಡೋಣ. ಸೆಕ್ಷನ್ ಅಲ್ಲಿ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ಫಾರ್ಮ್ ಮಾಡಬೇಕಾಗಿರ್ತದೆ. ಅದಕ್ಕಾಗಿ ನಮಗೆ ಕನ್ಸ್ಟ್ರಕ್ಷನ್ ಸೆಂಟೆನ್ಸ್ ಆ್ಯಂಡ್ ಸೆಂಟೆನ್ಸ್ ಫಾರ್ಮ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಹೇಳಬೇಕಂದ್ರೆ ಟೈಮ್ ಕಡಿಮೆ ಇದೆ. ಏನಂತಂದರೆ ಫಸ್ಟು ಸಬ್ಜೆಕ್ಟ್ ಇರಬೇಕು, ಆನಂತರ ವರ್ಬ್ ಇರಬೇಕು, ಆನಂತರ ಆಬ್ಜೆಕ್ಟ್ ಇರಬೇಕು. ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೋಬೇಕಾದ್ರೂ ಕೂಡ ಕೆಲವೊಂದಿಷ್ಟು ಪ್ರಿಪೋಸಿಷನ್ಸು, ಕಂಜಕ್ಷನ್ಸು ಯಾವ ಯಾವ ಸಂದರ್ಭದಲ್ಲಿ ಏನನ್ನ ಉಪಯೋಗ ಮಾಡಿಕೊಂಡ್ರೆ ಕರೆಕ್ಟ್ ಆಗ್ತದೆ ಅನ್ನೋದನ್ನು ಭಾಳ ಇಂಪಾರ್ಟೆಂಟು. ಇದಕ್ಕೂ ಕೂಡ ಸ್ಪೆಷಲ್ ತರಬೇತಿ ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಎಷ್ಟೇ ಕಟ್ ಆಫ್ ಹೋದರೂ ಪರವಾಗಿಲ್ಲ, ಯಾವುದು ಟ್ರೇಡ್ ಹೋಗಲಿ ಅಥವಾ ಯಾವುದದು ಕ್ಲರ್ಕ್ ಇರಲಿ ಅಥವಾ ಟೆಕ್ನಿಕಲ್ ಇರಲಿ, ನರ್ಸಿಂಗ್ ಇರಲಿ, ನಿಮ್ಮ ಕಟ್ ಆಫನ್ನು ನಾವು ಯಾವುದಕ್ಕೂ ಹುಷಿ ಹೋಗದಾಗೆ ತಯಾರು ಮಾಡೋ ಜವಾಬ್ದಾರಿ ನಮ್ಮದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಕ್ಷನ್ ಜೆ. ಇಲ್ಲೂ ಕೂಡ ಏನಿದೆ ಅಂತಂದರೆ ಇಂಗ್ಲೀಷ್ ಗ್ರಾಮರ್ನೇ ಇದೆ, ಹಾಗಾಗಿ ನೀವು ಇದನ್ನು ನೋಡ್ಕೋಬೋದು. ವಿದ್ಯಾರ್ಥಿಗಳೇ, ನಿಮಗೇನಾದರೂ ಇಂಗ್ಲೀಷ್ ಗ್ರಾಮರ್ ಸೆಕ್ಷನ್ ಬಗ್ಗೆ ಆಯಿತು ಅಥವಾ ಮೆಂಟಲ್ ಎಬಿಲಿಟಿ ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ಸ್ ಆಗಲಿ ಅಥವಾ ನಮ್ಗೆ ಪೂರ್ತಿ ಆನ್ಲೈನ್ ಕ್ಲಾಸ್ ತರಬೇತಿ ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಿಮಗೆ ಈ ಕ್ಲಾಸು ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ಕ್ಲಾಸನ್ನು ಎಷ್ಟು ಜನರಿಗೆ ನೀವು ಶೇರ್ ಮಾಡ್ತಾ ಹೋಗ್ತೀರಿ ಅಷ್ಟು ನಮಗೆ ವಿಡಿಯೋವನ್ನು ಮಾಡಲಿಕ್ಕೆ ಹುರುಪು ಬರ್ತದೆ, ಹುಮ್ಮಸ್ ಬರ್ತದೆ. ನೀವು ಮಾಡುವಂತಹ ಒಂದು ಲೈಕು ನಮಗೆ ಮೋಟಿವೇಶನ್ ಕೊಡ್ತದೆ. ನೀವು ಮಾಡುವಂತಹ ಒಂದು ಶೇರು ನಮಗೆ ಇನ್ನೊಂದಿಷ್ಟು ಉತ್ಸಾಹವನ್ನು ಕೊಟ್ಟು ಇಂತಹ ಹಲವಾರು ವಿಡಿಯೋಗಳನ್ನು ಮಾಡುವಂತೆ ಪ್ರೇರೇಪಿಸ್ತದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ನಗುತ್ತಾ ಒಂದು ಕೇಳ್ತಾ ಇದ್ದೇನೆ, ಏನಂತಂದರೆ ಈ ವಿಡಿಯೋನ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಲವಾರು ವೆಬ್ ಪೇಜ್ಗಳ ಮುಖಾಂತರ ನೀವು ಶೇರ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಆಲ್. ಬಾಯ್. ಸಿ ಯು ಇನ್ ದ